ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಮ್ಯೂಸಿಕನ್ನು ಚೂಸೇ ಮಾಡಬೇಕು, ಅದನ್ನು ಕಾನ್ಸಂಟ್ರೇಟ್ ಮಾಡಿ ನಾನಲ್ಲಿ ಫೋಕಸ್ ಮಾಡಿ ನಾನು ಅಚೀವ್ ಮಾಡಲೇಬೇಕು ಅನ್ನೋದನ್ನು ತಲೆಗೆ ತಗೊಂಡಾಗ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋದೆ. ಸಿಂಗಿಂಗ್ ಏನು, ಯಾಕಂದರೆ ರಿಯಾಲಿಟಿ ಶೋಸ್ ಅವಾಗೂ ನಡೀತಾ ಇತ್ತು. ಸೊ ಆ ರಿಯಾಲಿಟಿ ಶೋಸಲ್ಲಿ ನಾವು ಇನ್ಸ್ಪೈರ್ ಆಗ್ತೀವಿ, ಬೇರೆ ಬೇರೆ ರಿಯಾಲಿಟಿ ಶೋಯಿಂದ ಏನೇನು ನಡೀತಾ ಇದೆ ಏನೇನಿಲ್ಲ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಹೆಚ್ಚಿಗೆ ಬಾಲಿವುಡ್ ಸಿಂಗಿಂಗಲ್ಲಿ ಇಂಪ್ರಾಂಪ್ಟ್ ಕಾಣ್ತೀವಿ ನಾವು ಆನ್ ಸ್ಟೇಜ್ ಕಂಟೆಸ್ಟೆಂಟಲ್ಲಿ. ಏನಕ್ಕಂತಂದರೆ ಅವರಿಗೆ ಕಲ್ತಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ, ನಿಜ. ಆ್ಯಂಡ್ ನಾನು ಎಲ್ಲೂ ಮಿಸ್ಟೇಕನ್ನು ಮಾಡಲ್ಲ ಅನ್ನೋ ಒಂದು ಭರವಸೆ ಇರುತ್ತೆ. ಅಥವಾ ಇನ್ನೊಂದು ಏನಿರುತ್ತೆ ಅಂತಂದರೆ ಅವ್ರಿಗೆ ಓವರ್ ಕಾನ್ಫಿಡೆಂಟ್ ಏನಿರುತ್ತೆ ಅಂತಂದರೆ ಅವರು ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಹಾಡ್ಲಿಕ್ಕೆ ಇಷ್ಟಪಡಲ್ಲ, ಅದನ್ನು ಇಂಪ್ರೂವ್ ಮಾಡಿ ಹಾಡ್ತಾರೆ. ಸೊ ಅವಾಗೇನಾಗುತ್ತೆ, ಅಲ್ಲಿ ಒಬ್ಬ ಹೊಸ ಸಿಂಗರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಂದರೆ ಆ್ಯಸ್ ಇಟ್ ಈಸ್ ನಾವು ಅವ್ರ ಥರನೇ ಹಾಡಿಬಿಟ್ರೆ ಅದು ಕಾಪಿ. ಆಲ್ರೆಡಿ ಅವ್ರು ಇದಾರಲ್ಲ, ಈಗ ಇನ್ನೊಂದು ಕಾಪಿ ತೊಗೊಂಡು ಮಾಡೋಣ. ಈಗ ಡುಪ್ಲಿಕೇಟಿಗೆ ಏನು ವ್ಯಾಲ್ಯೂ ಇದೆ ಮಾರ್ಕೆಟಲ್ಲಿ? ಇಲ್ಲ. ಒರಿಜಿನಲ್ಗೆ ಏನು ವ್ಯಾಲ್ಯೂ ಇದೆ? ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪ್ರಾಡಕ್ಟ್ ತೊಗೊಳಕ್ಕೆ ಹೋದ್ರು ಒರಿಜಿನಲ್ಗಿರೋ ಮಾರ್ಕೆಟಿಂಗೇ ಬೇರೆ, ಒರಿಜಿನಲ್ಗಿರೋ ವ್ಯಾಲ್ಯೂನೇ ಬೇರೆ, ಒರಿಜಿನಲ್ಗಿರೋ ಬ್ರ್ಯಾಂಡೇ ಅದಕ್ಕೆ ಬೇರೆ ಥರನೇ ಒಂದು ಏನು ಕಾಪಿ ಮಾಡಿದ್ರು ವೇಸ್ಟ್. ಅದ್ರ ಥರ ನೀವು ಏನೇ ತೊಗೊಂಬನ್ನಿ ಅದರಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಆ ಪ್ರಾಡಕ್ಟ್ ನೀವು ತರಲಿಕ್ಕೆ ಅದ್ರ ರೇಂಜ್ಗೆ ಅದಕ್ಕಿಂತ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಬಟ್ ಡುಪ್ಲಿಕೇಟೇ. ಹಾಗಾಗಿ ನಮ್ಮ ಸ್ವಂತಿಕೆಯನ್ನು ಬಳಸಿ ನಾವು ಸಿಂಗಿಂಗ್ ಮಾಡಬೇಕು. ನಮ್ಮ ಸ್ವಂತಿಕೆಯನ್ನು ಬಳಸಿ ನಾವು ಏನೇ ನನ್ನ ಸಿಂಗಿಂಗ್ ಅಂತ ಅಷ್ಟೇ ಹೇಳ್ತಲ್ಲ, ಎಲ್ಲ ಟ್ಯಾಲೆಂಟನ್ನು ನಮ್ಮದನ್ನು ನಾವು ಪ್ರೆಸೆಂಟ್ ಮಾಡಬೇಕು. ಮಾಡಿದಾಗಲೇ ಅಲ್ಲಿ ಒಂದು ಹೊಸದನ್ನು ನಾವು ಪಬ್ಲಿಕ್ಕಿಗೆ ಕೊಡೋಕ್ಕೆ ಸಾಧ್ಯ. ಸೊ ಬಟ್ ಈ ಒಂದು ವೇಯಲ್ಲಿ ನಮಗೆ ಅವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲೇ ಬರಲೇಬೇಕು. ಯಾಕಂತಂದರೆ ನಾವು ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮಗೆ ವೇದಿಕೆ ಇರೋದು ಸರಿಗಮಪ, ಕನ್ನಡ ಕೋಗಿಲೆ, ಎದೆ ತುಂಬಿ ಹಾಡುವೆನು ಅನ್ನುವಂಥ ರಿಯಾಲಿಟಿ ಶೋ ವೇದಿಕೆಗಳೇ. ಅಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೇಬೇಕು, ನಾವು ಅಲ್ಲಿ ಫಿಲ್ಟರ್ ಆಗಲೇಬೇಕು. ಫಿಲ್ಟರ್ ಆದ್ರೇ ನಮಗೆ ಒಬ್ಬ ಟೈಟಲ್ ವಿನ್ನರ್ ಅಥವಾ ಸಿಂಗರ್ ಅಂತ ಹೇಳಿ ಜನ ಗುರುತಿಸ್ತಾರೆ. ನಿಜ.